ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನಟಿ ಭೂಮಿಕಾ ರಮೇಶ್ ಅವರು ತೆಲುಗಿನಲ್ಲಿ ಮೇಘ ಸಂದೇಶಂ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಈ ಸೀರಿಯಲ್ನಲ್ಲಿ ನಟಿಸುತ್ತಿರುವ ನಟ ಅಭಿನವ್ ವಿಶ್ವನಾಥನ್ ಕೂಡ ನನ್ನ ಅರಸಿ ರಾಧೆ ಧಾರಾವಾಹಿಯಲ್ಲಿ ನಟಿಸಿ ಹೆಸರು ಮಾಡಿದವರೇ. ತೆಲುಗಿನ ಸೂಪರ್ ಸೀರಿಯಲ್ ಚಾಂಪಿಯನ್ಶಿಪ್ ಸೀಸನ್ 4 ಶೋನಲ್ಲಿ ಇವರಿಬ್ಬರು ಲವ್ ಮಾಡ್ತಾರಾ ಎಂಬ ಪ್ರಶ್ನೆ ಬಂದಿತ್ತು. ಅದಕ್ಕೆ ಇವರಿಬ್ಬರ ಉತ್ತರ ಕೊಟ್ಟಿದ್ದಾರೆ. ಭೂಮಿ ನನಗೆ ಒಳ್ಳೆಯ ಸ್ನೇಹಿತೆ. ಭೂಮಿ ತನ್ನ ಬಗ್ಗೆ ಯೋಚಿಸುವುದಿಲ್ಲ, ಕೇರ್ ಮಾಡುವುದಿಲ್ಲ. ಆದರೆ ಬೇರೆಯವರ ಬಗ್ಗೆ ಯೋಚಿಸ್ತಾಳೆ, ಕೇರ್ ಮಾಡ್ತಾಳೆ. ಈ ಗುಣ ನನಗೆ ತುಂಬಾ ಇಷ್ಟ. ನಾನು ಈ ಹಿಂದೆ ಕೆಲ ಧಾರಾವಾಹಿಗಳನ್ನ ಮಾಡಿದ್ದೇನೆ. ಸಿನಿಮಾ ಕೆಲಸಗಳು ನಡೆಯುತ್ತಿವೆ. ಭೂಮಿ ರೀತಿಯ ವ್ಯಕ್ತಿಯನ್ನ ನಾನು ಈ ಹಿಂದೆ ಭೇಟಿ ಮಾಡಿಲ್ಲ. ಭೂಮಿ ನನಗೆ ಸ್ನೇಹಿತೆಗಿಂತ ಜಾಸ್ತಿ. ಭೂಮಿ ರೀತಿ ಸಹೋದ್ಯೋಗಿ ನನಗೆ ಸಿಕ್ಕೇ ಇರಲಿಲ್ಲ. ಹೀಗಾಗಿ ನಾನು ಅವಳನ್ನ ಗೌರವಿಸುತ್ತೇನೆ. ಯಾವಾಗಲೂ ಸ್ನೇಹಿತರಾಗಿ ಉಳಿದುಕೊಳ್ಳಬೇಕು, ಅಂದರೆ ಮನಸ್ತಾಪ ಇರಬಾರದು. ಭೂಮಿ ನನಗೆ ಎಂದಿಗೂ ಸ್ನೇಹಿತೆಯೇ ಆಗಿರುತ್ತಾಳೆ ಎಂದು ನಟ ಅಭಿನವ್ ವಿಶ್ವನಾಥನ್ ಹೇಳಿದ್ದಾರೆ. ಅಭಿನವ್ಗೆ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ. ಅವರು ತುಂಬಾ ಖುಷಿಯಾಗಿರ್ತಾರೆ. ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ. ಸ್ನೇಹಿತರ ಜೊತೆ ಮಾತನಾಡುವಾಗ ಏನಾದರೂ ಮನಸ್ತಾಪ ಬಂದ್ರೆ, ಭಿನ್ನಾಭಿಪ್ರಾಯ ಬಂದರೆ ನಾಳೆಯಿಂದ ಮಾತನಾಡುವುದಿಲ್ಲ. ಆದರೆ ಅಭಿನವ್ ಅವರೇ ಮುಂದೆ ಬಂದು ಮೊದಲು ಕ್ಷಮೆ ಕೇಳ್ತಾರೆ. ಈ ಗುಣ ನನಗೆ ತುಂಬಾ ಇಷ್ಟ. ಈ ರೀತಿ ಸ್ನೇಹಿತ ನನಗೆ ಸಿಕ್ಕಿರಲಿಲ್ಲ ಎಂದು ಭೂಮಿಕಾ ರಮೇಶ್ ಹೇಳಿದ್ದಾರೆ. ಆನಂತರದಲ್ಲಿ ನಿರೂಪಕರು ಅಭಿನವ್ ಹಾಗೂ ಭೂಮಿಕಾ ಸ್ನೇಹಿತರಾಗಿದ್ದರೆ ಖುಷಿ, ಕೊನೆ ತನಕ ಸಂಗಾತಿಯಾಗಿದ್ದರೆ ಇನ್ನೂ ಖುಷಿ ಎಂದು ಹೇಳಿದ್ದಾರೆ. ಅಂದಹಾಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನಟಿ ಭೂಮಿಕಾ ರಮೇಶ್ ಅವರಿಗೆ ಇನ್ಸ್ಟಾಗ್ರಾಂನಲ್ಲಿ 1.5 ಲಕ್ಷ ಅಧಿಕ ಫಾಲೋವರ್ಸ್ ಇರುವವರು. ಆದರೆ ಭೂಮಿಕಾ ಮಾತ್ರ ಇನ್ಸ್ಟಾಗ್ರಾಂನಲ್ಲಿ ಕೇವಲ 4 ಜನರನ್ನ ಫಾಲೋ ಮಾಡ್ತಿದ್ದಾರೆ. ಅವರಲ್ಲಿ ಅಭಿನವ್ ಕೂಡ ಒಬ್ಬರು. ಉಳಿದವರು ಫ್ಯಾಮಿಲಿ ಸದಸ್ಯರು. ಇನ್ನು ತೆರೆ ಹಿಂದೆ ಇವರ ಬಾಂಧವ್ಯ, ಶೋನಲ್ಲಿಯೂ ಇವರ ಸ್ನೇಹ ನೋಡಿ ಅನೇಕರಿಗೆ ಡೌಟ್ ಬಂದಿತ್ತು. ಭೂಮಿಕಾ ರಮೇಶ್ ಅವರು ಬಾಲ್ಯ ಕಲಾವಿದೆ. 4ನೇ ವಯಸ್ಸಿನಲ್ಲೇ ಡ್ಯಾನ್ಸ್ ಮಾಡುತ್ತಿದ್ದ ಅವರು ಸ್ಕೂಲ್ನಲ್ಲಿ ಓದುತ್ತಿರುವಾಗಲೇ ಡ್ಯಾನ್ಸ್ ಶೋಗಳಲ್ಲಿ ಭಾಗವಹಿಸುತ್ತಿದ್ದರು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಟಿಸುವ ಮೊದಲು ಅವರು ದೊರೆಸಾನಿ ಧಾರಾವಾಹಿಗೆ ಆಡಿಷನ್ ಕೊಟ್ಟು ರಿಜೆಕ್ಟ್ ಆಗಿದ್ದರು. ಅಭಿನವ್ ವಿಶ್ವನಾಥನ್ ಅವರು ಉತ್ತರ ಭಾರತದವರು. ಹಿಂದಿ ಮಾತನಾಡುವ ಅವರು ಬೆಂಗಳೂರಿಗೆ ಬಂದು ಕನ್ನಡ ಕಲಿತು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ ಎಂದರೆ ಹೆಮ್ಮೆ ಪಡಬೇಕು. ಕಲರ್ಸ್ ಕನ್ನಡ ವಾಹಿನಿಯ ನನ್ನರಸಿ ರಾಧೆ ಧಾರಾವಾಹಿಯಲ್ಲಿಯೂ ಅವರು ನಟಿಸಿದ್ದರು. ಅದಾದ ಮೇಲೆ ದಿವ್ಯಾ ಸುರೇಶ್ ಜೊತೆ ತ್ರಿಪುರಾ ಸುಂದರಿ ಧಾರಾವಾಹಿಯಲ್ಲಿ ನಟಿಸಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.